ಟಿಎಂಸಿನ ಯಾವ ಹಳ್ಳಿಗೆ ಹೆಂಗೆ ಕೊಡ್ತಾರೆ, ಪೈಪ್ಲೈನ್ ಹಾಕಿ ಕೊಡ್ತಾರ ಪ್ರತಿ ಹಳ್ಳಿಗೆ? ಏನು 2550 ಹಳ್ಳಿಗಳಿಗೆ ಗೊತ್ತಿಲ್ಲ. 38 ಪಟ್ಟಣಗಳು ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಬಿಡಿ. ಮತ್ತೆ ನಾನು ಕೆರೆಗಳಿಗೆ ಬರಬೇಕು ಅಂದರೆ, ಈ ಕೆರೆಗಳಲ್ಲಿ ಎತ್ತಿನ ಹೊಳೆ ಯೋಜನೆಯಿಂದ 7 ಜಿಲ್ಲೆಗಳ 527 ಕೆರೆಗಳಿಗೆ 8.9 TMC ನೀರು ಕೊಡ್ತಾರಂತೆ. ಅದಕ್ಕೆ ನೋಡಿ, ನಾನು ಅದೆಲ್ಲ ಬಿಟ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತೀವಿ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1630 ಕೆರೆಗಳಿದ್ದಾವೆ ಸರ್. ಆ 1630 ಕೆರೆಗಳ ಪೈಕಿ ಎತ್ತಿನ ಹೊಳೆಯಿಂದ 192 ಕೆರೆಗಳು ಕೊಡ್ತಾ ಇದ್ದಾರೆ ಸರ್. ಕೇವಲ 1630 ಕೆರೆಗಳ ಪೈಕಿ 196 ಕೆರೆಗಳಿಗೆ 2.87 TMC ಕೊಡ್ತಾ ಇದ್ದಾರೆ. ಮತ್ತೆ HN ವ್ಯಾಲಿ, ಈ HN ವ್ಯಾಲಿ ರೂಪಕಾರ್ತ ನಾನೇ ಇಲ್ಲೇ ಇದ್ದೀನಿ. ಆ HN ವ್ಯಾಲಿಯಿಂದ ಸುಮಾರು 39 ಕೆರೆಗಳಿಗೆ 1.361 TMC ಕೊಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ. ಒಟ್ಟಾರೆ ನಮ್ಮಲ್ಲಿರ್ತಕ್ಕಂತಹ 1630 ಕೆರೆಗಳ ಪೈಕಿ ಕೇವಲ HN ವ್ಯಾಲಿ ಮತ್ತು ಎತ್ತಿನ ಹೊಳೆಯಿಂದ 235 ಕೆರೆಗಳಿಗೆ 4.237 TMC ಕೊಡ್ತಾರೆ. ಉಳಿದ 1395 ಕೆರೆಗಳ ಪರಿಸ್ಥಿತಿಯನ್ನು, ಅವ್ರ ಜನರ ಪರಿಸ್ಥಿತಿಯನ್ನು ಹಳ್ಳಿಗಳಿಗೂ ಒಡೆದಾಡೋದಿಲ್ವಾ, ಗುದ್ದಾಡೋದಿಲ್ವಾ? ಇದು ಹಳ್ಳಿಗೆ ನೀವು ಮಾಡ್ತಕ್ಕಂತಹ ಯುದ್ಧಗಳಲ್ವಾ? ಇದು ಯಾವ ಕೋರ್ಟ್ಗೆ ಹೋಗಿ ನಿಮ್ಮನ್ನು ಪ್ರಶ್ನೆ ಮಾಡ್ಬೇಕು ಹೇಳಿ? ನಾನು ನಿಜವಾಗ್ಲೂ ಸಾಕಷ್ಟು ಜನ ಎಲ್ಲ ಕೂಡ ವಿಷಯವಾಗಿ ತಿಳಿಸಿದ್ದೀನಿ ಮುಖ್ಯಮಂತ್ರಿಗಳಿಗೆ. 1395 ಉಳಿದ ಕೆರೆಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಯಾರು ಕೊಡ್ತೀರಿ? ಅವ್ರು ಸುಮ್ಮನೆ ಇರ್ತಾರಾ? ನೀವು 235 ಕೆರೆಗಳು ಕೊಟ್ಟು ಇನ್ನು 1395 ಕೆರೆಗಳ ಜನ ಅವ್ರೇನು ಸಾಯ್ಬೇಕಾ? ಇದೊಂದು ಅತ್ಯಂತ ಅವೈಜ್ಞಾನಿಕ ಯೋಜನೆ ಅಂತೇಳಿ ಇಲ್ಲೊಂದು. ಮತ್ತು ಸೇಮ್ ಇದೇ ಥರ ನಮ್ಮ ಮಹೇಶ್ ಪತ್ರಿ ಸಾಹೇಬ್ರು ನಮಸ್ಕಾರ ಹೇಳ್ತೀನಿ. ನಿಜವಾಗ್ಲೂ ಇಂಥ ಅಧಿಕಾರಿಗಳು ಬೇಕು ಸರ್. ಅವರು ಎಲ್ಲರನ್ನ ಸೇರಿಸಿ ನಮ್ಮ ಶಾಸಕರಾದಿಯಾಗಿ, ಶಾಸಕರು ತುಂಬ ಹೃದಯವಂತಿಕೆ ಇರ್ತಕ್ಕಂಥವ್ರು ನನ್ನನ್ನು ಕರೆದು ಸಾಕಷ್ಟು ಇಲ್ಲಿನ ಬಗ್ಗೆ, ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅವ್ರಿಗೆ ಹೃದಯವಂತಿಕೆ ಇದೆ, ಮಾಡ್ತಕ್ಕಂಥ ಕೆಲಸ ಇದೆ, ಅವ್ರಿಗೆ ವೈಜ್ಞಾನಿಕವಾದ ಮಾಹಿತಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ತಾವು ದಯಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ಎಲ್ಲ ಅಧಿಕಾರಿಗಳನ್ನ, ರೈತ ಮುಖಂಡರನ್ನ ಯೋಜನೆ ಕರ್ಕೊಂಡೋಗೋಣ, ಮುಂದೆ ಇದನ್ನು ಸಂವಾದ ಮಾಡೋಣ. ನಾನು ಇದ್ರ ಬಗ್ಗೆ ಸರ್, ಇರಿಗೇಷನ್ ಸೆಕ್ರೆಟರಿ ರಾಮಮೂರ್ತಿ ಅಂತ ಇದ್ರು ಕೊಟ್ಟರೆ ಎಷ್ಟು ಅಧ್ಯಯನ ಮಾಡಿದ್ರಿ ಅಂತ. ನಾನು ದೇಶದ ಎಲ್ಲರನ್ನ ಭೇಟಿ ಮಾಡಿದ್ದೀನಿ ಸರ್. ಪ್ರಧಾನಮಂತ್ರಿ ಆಗಿ ಅದರಲ್ಲಿ ಕೊಟ್ಟಿದ್ದೀನಿ. ಸೆಂಟ್ರಲ್ ವಾಟರ್ ಕಮಿಷನ್ ಇಂದ ಬಿಡ್ದು NWD ಹಿಂದೆ ಇತ್ತು, ವಾಟರ್ ರಿಸೋರ್ಸ್ ಪ್ರತಿಯೊಂದು ರಿಪೋರ್ಟ್ಸ್ ಇದೆ ಸರ್. ನೋಡಿ, ಇದನ್ನ ಎಷ್ಟು ಮೋಸಪೂರಿತವಾಗಿ ಸರ್, ಇದನ್ನ 364 ದಿವಸಗಳ ಮಳೆ ಲೆಕ್ಕ ಹಾಕಿ ಅಲ್ಲಿ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದೆ ಸರ್ ಕೋರ್ಟು. ನೀವು 100 ದಿವಸ ಮಾತ್ರ ತಗೋಬೇಕು ನೀರು ಅಂತ. ಇವ್ರು ಏನು ಮಾಡಿದರೆ, ಚಳಿಗಾಲನೂ ಲೆಕ್ಕ ಹಾಕ್ತಾರೆ, ಬೇಸಿಗೆ ಕಾಲನೂ ಲೆಕ್ಕ ಹಾಕ್ತಾರೆ. ಅಲ್ಲಿ ಬೀಳ್ತಕ್ಕಂಥದ್ದು 81 ದಿವಸನೇ, 4 ತಿಂಗಳಲ್ಲಿ, ಏನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಬೀಳ್ತಕ್ಕಂತಹ ಮಳೆ 2900 ಮಿಲಿಮೀಟರ್ ಸರ್. ಅದಕ್ಕೆ ಲೆಕ್ಕ ಹಾಕಿ ಇದರಲ್ಲಿ ಇದು ಮಾಡಿದಾಗ ಅದನ್ನು ಎಷ್ಟು ಮೋಸಪೂರಿತವಾಗಿ ಅದನ್ನು ಮಾಡಿದ್ರೆ ಅಂದರೆ ನೋಡಿ, ಈ ಅಂಶಗಳೆಲ್ಲ ಕೂಡ ಹೇಳ್ತಾ ಇದ್ದೀನಿ. ಎಷ್ಟು ಅದರಲ್ಲಿದೆ ಸರ್, ಎಷ್ಟು ಮೋಸಪೂರಿತವಾಗಿ ನಮ್ಮನ್ನು ಧೋಖಾ ಮಾಡ್ತಾ ಇದ್ದಾರೆ ಸರ್ಕಾರಗಳು ಸರ್. ತಪ್ಪು ಆಗ್ತಾಯಿದೆ ಸರ್. ತಪ್ಪನ್ನು ತಿದ್ದುಕೊಳ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ. ಯಾರೋ ಒಬ್ಬ ಇಂಜಿನಿಯರ್ ಮಾಡ್ತಕ್ಕಂಥ ತಪ್ಪನ್ನ ಮುಂದೆ ನೋಡಿ, ಈ ಥರ ಸಮಸ್ಯೆಗಳು ನಿರಂತರವಾಗಿ ಇನ್ನೂ ಕಂಟಿನ್ಯೂಷನ್ ಆಗ್ತವೆ. ನೋಡಿ, ಈಗ ಮುಖ್ಯವಾಗಿ ಸಾಕಷ್ಟು ಅಂಶ ಇದೆ ಇಲ್ಲಿ. ಯಾಕಂದರೆ ಸಮಯದ ಅಭಾವ ಇರ್ಬೋದು, ಒಂದು ಜಲಸಂವಾದ ಮಾಡಿದ್ರೆ ಇದನ್ನು ಪ್ರತಿಯೊಂದು ಕೂಡ ಹೇಳ್ತೀನಿ ಸರ್. ಎತ್ತಿನ ಹೊಳೆ ಯೋಜನೆಯ, ನಾನು ಇದರ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಈ ಎತ್ತಿನ ಹೊಳೆ ಯೋಜನೆ ಏನಾಗಿತ್ತು ಅಂತ ಹೇಳಿದ್ರೆ, ಕುಡಿಯೋ ನೀರು 15 TMC. ಎಷ್ಟು ಹಳ್ಳಿಗಳಿಗೆ? 6577 ಹಳ್ಳಿಗಳಿಗೆ, 38 ಪಟ್ಟಣಗಳಿಗೆ, ಜಾನುವಾರುಗಳಿಗೆ 15 TMC ಕೊಡ್ತೀವಿ ಅಂತೇಳಿ ಸರ್. ಇದನ್ನು ದಯಮಾಡಿ ಇಲ್ಲಿ ಸೇರ್ತಕ್ಕಂಥ ಕುಡಿಯೋ ನೀರು ಅಂತೇಳಿ ಸಪ್ರೇಟ್ ಮಾಡಿದ್ದಾರೆ. 24.1 TMCಲಿ ಕುಡಿಯೋ ನೀರಿಗೆ ಅಂತೇಳಿ 15 TMC ಹಂಚಿಕೆ ಮಾಡಿದ್ದಾರೆ ಸರ್. ಇದನ್ನು 6570 ಹಳ್ಳಿಗಳಿಗೆ ಕೊಡ್ತೀವಿ ಕುಡಿಯೋ ನೀರು ಅಂತ, 38 ಪಟ್ಟಣಗಳಿಗೆ ಕೊಡ್ತೀವಿ ಅಂತೇಳಿ. ಯಾವ ಥರ ಕೊಡ್ತಾರೆ ನಮಗೆ ಮಾಹಿತಿ ಇದೆ ಸರ್? ಯಾರಾದರೂ ಇಂಜಿನಿಯರ್ ಹೇಳಿ, ಯಾವ ಥರ ನೀವೇನು ಪೈಪ್ಲೈನ್ ಹಾಕ್ಕೊಂಡು ಬರ್ದು ಕೊಡ್ತೀರಾ? ಏನು ಮಾಡ್ತೀರಿ? ಅದು ಸಪ್ರೇಟ್ ಆಯ್ತು, ಅದು ಬಿಡಿ. ಅದು ಇನ್ನೂ ಜಲಾಶಯಗಳು ಕಟ್ತಾರಂತೆ, ಕುಡಿಯೋ ನೀರಿನ ಯೋಜನೆ. ಇದನ್ನು ಹೇಳ್ತಾ ಹೋದರೆ ಒಂದು ದಿವಸ ಸಾಕೋದಿಲ್ಲ. ಅವರು ಯಾರು ಎತ್ತಿನ ಹೊಳೆ ಚೀಫ್ ಇಂಜಿನಿಯರ್ ಇದ್ದಾರೋ ದಯಮಾಡಿ ಅವ್ನು ಕರೆಸಬೇಕು. ಅವ್ನು ಕರೆಸಿ ಸಮಗ್ರವಾದ ಇದನ್ನು ಚರ್ಚೆ ಆಗಬೇಕು. ನೋಡಿ, ಅದನ್ನು